ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್ ಏನು ವಿಷಯ ಅಂತ ಹೇಳಿದ್ರು, ತುಂಬ ಜನ ಬಂದ್ಬಿಟ್ಟು ನನಗೆ ಕೇಳ್ತಾ ಇದ್ರಿ ಪ್ರೆಗ್ನೆನ್ಸಿ ವಿಷಯದಲ್ಲಿ ಹೇಳು, ಏನಾಗಿತ್ತು ಸ್ಟಾರ್ಟಿಂಗ್, ಮತ್ತು ಎಷ್ಟು ಸತಿ ಸ್ಕ್ಯಾನ್ ಆಯಿತು, ಮತ್ತು ಎಲ್ಲಿಗೆ ಟೆಸ್ಟಿಗೆ ಹೋಗಿದ್ದು, ಎಷ್ಟು ತಿಂಗಳು, ಮತ್ತು ಶಂಜಂದು ಹೇಗಿತ್ತು, ಇದು ಹೇಗಿದೆ ಪ್ರೆಗ್ನೆನ್ಸಿ ಇದು ಸಿಂಪ್ಟಮ್ಸ್ ಅಂತ ತುಂಬ ಜನ ಕೇಳ್ತಾ ಇದ್ರು. ನನಗೆ ನಿಜ ಹೇಳಬೇಕಂತ ಹೇಳಿದರೆ ಬ್ಲಾಗ್ ಮಾಡಲಿಕ್ಕೆ ಇಷ್ಟು ತನಕ ಆಗಲಿಲ್ಲ. ನಾನು ಇವರನ್ನು ಕಾಯ್ತಾ ಇದ್ದೆ, ನನಗಂದ್ರೆ ಇವರಿದ್ರಂತೂ ಕಂಫರ್ಟ್ ಆಗ್ತದೆ ಹೇಳಲಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಇತ್ತು. ಸೊ ಹಾಗಾಗಿ ಫೈನಲಿ ಇವತ್ತು ಸಿಕ್ಕಿದ್ದಾರೆ ಫ್ರೀ. ತುಂಬ ದಿವಸದಿಂದ ಸಿಗ್ತಾ ಇದ್ದಾರೆ ಮಿಡ್ಲು, ಬಟ್ ಆ ಟೈಮಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಅವರಿಗಿನ್ನೂ ಕೂಡ ಅವರದ್ದೇ ಬೇರೆ ತಲೆಯಲ್ಲಿ ಇರ್ತದಲ್ಲ. ಸೊ ಹಾಗಿರುವಾಗ ನಮಗೆ ಫೋರ್ಸ್ಫುಲ್ಲಿ ಕುತ್ಕೊಳಿಸ್ಲಿಕ್ಕೆ ಆಗೋದಿಲ್ಲ. ಫ್ರೀ ಮೈಂಡಲ್ಲಿರುವಾಗ ಹೇಳುವ ಅಂತ ಹೇಳಿ ನಿಲ್ಲಿಸಿದ್ದೆ. ಸೊ ಗೈಸ್, ಏನು ವಿಷಯ ಅಂತ ಹೇಳಿದರೆ, ನಂದು ಶಂಜನ್ಗೆ ಇದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋದರೆ ತುಂಬಾ ಡಿಫ್ರೆನ್ಸ್ ಇದೆ. ಶಂಜನ್ದು ನನಗೆ ತುಂಬಾ ಅಂದರೆ ತುಂಬ ವಾಮಿಟ್ ಇತ್ತು, ಸುಸ್ತಿತ್ತು, ತುಂಬ ಚೇಂಜಸ್ ಇತ್ತು. ಬಟ್ ಇದು ಹಾಗೆ ಅಲ್ಲ, ಇದರಲ್ಲಿ ನನಗೆ ವಾಮಿಟ್ ಇಲ್ಲ, ಓನ್ಲಿ ಸುಸ್ತು, ತಲೆ ತಿರುಗೋದು ಮಾತ್ರ. ಅದೇ ಸ್ಟಾರ್ಟಿಂಗ್ ಅಂದರೆ ಅದೇ ಬ್ರಷ್ ಮಾಡುವಾಗ, ಮತ್ತು ಸ್ವಲ್ಪ ಏನಾದರೂ ಫುಡ್ ತಿಂದರೆ ಹೆಚ್ಚು ಕಡಿಮೆ ಆದರೆ ಅಷ್ಟೇ. ಇಲ್ಲ ಅಂತ ಹೇಳಿದರೆ ಎಂತ ಕೂಡ ವಾಮಿಟ್ಸ್ ಏನೂ ಇಲ್ಲ, ನಾರ್ಮಲ್. ಸ್ವಲ್ಪ ಸುಸ್ತು ಜಾಸ್ತಿ ಇತ್ತು ಒಂದು 5 ಮಂತ್ ತನಕ, 4.5 ಮಂತ್, ಮತ್ತು 5 ಮಂತ್ ಮೇಲೆ ಎಲ್ಲ ಕಡಿಮೆ ಆಗ್ತಾ ಬಂತು. ಸೊ ಮತ್ತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಅದೇ ಸುಸ್ತು ಇದೆಲ್ಲ ಆಗ್ತಾ ಉಂಟು, ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಅಷ್ಟೇ. ಮತ್ತು ಶಂಜನ ಒಂದು ಇದರಲ್ಲಿ ಶಂಜನ್ದು ಆ್ಯಂಟೀರಿಯರ್ ಇದ್ದದ್ದು, ಇದು ಪೋಸ್ಟೀರಿಯರ್ ಇದೆ. ಸೊ ಅದು ನನಗೆ ಅದರ ವಿಷಯದಲ್ಲಿ ಸಹ ಗೊತ್ತಿಲ್ಲ, ಏನಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮ್ಗೆ ಗೊತ್ತಿಲ್ಲ. ಸೊ ಹಾಗೆ ನನಗೆ ಶಂಜನ್ದು ಮೂಮೆಂಟ್ಸ್ ಆಗಲಿ ಎಂಥದ್ದು, ಶಂಜನ್ದು ನನಗೆ ಮೂಮೆಂಟ್ಸ್ ಅಂತೂ ಒಂದು ಚೂರು ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿದ್ರು ಬೇಬಿದು ಮೂಮೆಂಟ್ಸು, ಬೇಬಿ ಕಿಕ್ ಮಾಡೋದು, ಅದು ಇದು ಅಂತೇಳಿ. ನನಗೆ ಅದು ಎಂಥದ್ದು ಶಂಜನ್ರಲ್ಲಿ ಸ್ವಲ್ಪನೂ ಗೊತ್ತಿಲ್ಲ. ಮಾಷಾಲ್ಲ ಇದರಲ್ಲಿ ನನಗೆ ಗೊತ್ತಾಗಿದ್ದು ಮೂಮೆಂಟ್ಸ್ ಅಂದರೆ ಏನು ಅಂತ ಹೇಳಿ. ಸೊ ಹಾಗೆ ನನಗೆ ಶಂಜನ್ದು ಕೂಡ ಹಾಗೇ 2 ವೀಕ್ಸ್ ಅದೇ ಪೀರಿಯಡ್ಸ್ ಎಂಡಾಗಿ 2 ವೀಕ್ಸ್ ಲೇಟ್ ನನಗೆ ಮಗುವಿದು ಇದು ಸ್ಕ್ಯಾನಲ್ಲೆಲ್ಲ ಗೊತ್ತಾಗಿದ್ದು. ಅಂದರೆ 40 ಡೇಸ್ ಆದಮೇಲೆ ಮತ್ತೆ 2 ವೀಕ್ಸ್ ಲೇಟಲ್ಲಿ ಗೊತ್ತಾಗಿದ್ದು ಶಂಜನ್ದು. ಇದು ಕೂಡ ಹಾಗೇ ನನಗೆ ಗೊತ್ತಾಗಿದ್ದು. ಬಟ್ ಶಂಜನ್ದದ್ರಲ್ಲಿ ನನಗೆ ಏನು ಕೂಡ ಹಾಗೆ ಎದುರಿಸಲಿಲ್ಲ ಇತ್ತು. ಬಟ್ ಇದರಲ್ಲಿ ಹಾಗೆ ಅಲ್ಲ, ಇದು ನಾನು ಹೋಗಿದ್ದೆ ಅಲ್ಲ, ನಾನು ಒಂದು ಹಾಸ್ಪಿಟಲ್ಗೆ ಹೋಗೋದಿಲ್ಲ ಗೈಸ್, 2-3 ಹಾಸ್ಪಿಟಲ್ಗೆಲ್ಲ ನಾನು ಹೋಗ್ತೇನೆ, ಎಲ್ಲ ಟೆಸ್ಟಿಗೆ ಅದಕ್ಕೆ ಅಂತೇಳಿ. ಸೊ ನಾನು ಹಾಗೆ, ಇವರು ಕೂಡ ಹಾಗೆ ನನಗೆ ಆ ಕಡೆ ಈ ಕಡೆನೇ ಕರ್ಕೊಂಡೋಗಿ ಟೆಸ್ಟ್ ಮಾಡೋದು, ಒಂದು ಕಡೆ ಕರ್ಕೊಂಡೋಗಿ ಸುಮ್ಮನೆ ಇರೋದಿಲ್ಲ. ಹಾಗೆ ನಾನು ಅದೇ ಬ್ಲಡ್ ಟೆಸ್ಟ್ ಅದು ಎಲ್ಲ ಮಾಡಿದ್ದು. ಸ್ಟಾರ್ಟಿಂಗ್ ನನಗೆ ಟೆಸ್ಟ್ ಮಾಡಿದಾಗ ಲೈಟಲ್ಲಿ ನನಗೆ ಲೈನ್ ತೋರಿಸಿದ್ದು. ಸೊ ಹಾಗೆ ನನಗೆ ಕನ್ಫರ್ಮ್ ಇರಲಿಲ್ಲ. ಮತ್ತು ಅದು ಕೂಡ ನಾನು ಮ್ಯಾಂಗ್ಳೂರಲ್ಲಿ ನನ್ನ ಮಾಮಿ ಹತ್ರ, ನನ್ನ ತಮ್ಮ ಅಡ್ಮಿಟ್ ಆಗಿದ್ದಾಗ ನಾನು ಹೋಗಿದ್ದು. ಸೊ ಅವಳು ನಗಾಡಿಸ್ತಾ ಇದ್ದಾಳೆ. ನನಗೆ ಹೊಟ್ಟೆ ನೋವು ಆಗ್ತಾ ಇತ್ತು, ಅಂದರೆ ಪೀರಿಯಡ್ಸ್ ಆಗಲಿಲ್ಲ. ಸೊ ಹಾಗಿರುವಾಗ ನನಗೆ ಆಗೋ ಥರ ಹೊಟ್ಟೆ ನೋವು ಆಗ್ತಾ ಇತ್ತು. ನಾನು ಅನಿಸಿದೆ ಆಗೋ ಥರ ಹೊಟ್ಟೆ ನೋವು ಆಗ್ತಾ ಉಂಟಲ್ಲ, ಕೇರ್ ಮಾಡಿ. ನಾನು ನನ್ನ ತಮ್ಮ ಆ ದಿವಸ ಆಪರೇಷನ್ ಆಗಿದ್ದು, ಶಂಜನ್ ಬರ್ತ್ಡೇ ದಿವಸ. ಆಗ್ತದೆ ಕ್ರ್ಯಾಂಪ್ಸ್ ಬರುತ್ತೆ ಅಂತ ಹೇಳಿ. ಬಟ್ ನಾವೆಂತ ಎಣಿಸಿದ್ದು ಪೀರಿಯಡ್ಸ್ ಇದು ಪೇನ್ ಅಂತ ಸುಮ್ಮನಿದ್ದೆ. ಆದರೆ ನನ್ನ ಅಲ್ಲಿ ಸಣ್ಣ ಹೇಳಿದರು, ಹೇಗೂ ಮ್ಯಾಂಗ್ಳೂರಲ್ಲಿ ಇದ್ದೆ ಅಲ್ಲ, ಹೋಗು ನೀನು ಹಾಸ್ಪಿಟಲ್ಗೆ ಅಂತ. ಹಾಗೆ ನನ್ನ ಮಾಮಿಯನ್ನು ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋಗುವಾಗ ಮಾಷಾಲ್ಲ ಪಾಸಿಟಿವ್ ಅಂತ ಬಂತು. ತುಂಬಾ ಖುಷಿ ಆಯಿತು. ಬಟ್ ನನಗೆ ಸ್ವಲ್ಪ ಹೆದರಿಕೆ ಇತ್ತು. ನನ್ನ ಸಲ್ಮಾನ್ಗಳು ತುಂಬ ಖುಷಿ ಆಯಿತು. ಮತ್ತೆ ಅದರ ಮೇಲೆ ಸ್ಟಾರ್ಟ್ ಮಾಡಿದ್ದು. 1 ವೀಕ್ ಬಿಟ್ಟು 2 ವೀಕ್ಸ್ ಬಿಟ್ಟು, ಹಾಗೆ 1 ವೀಕ್ ಬಿಟ್ಟು ಒಂದು ಟೆಸ್ಟ್ ಮಾಡಿದ್ದು, 2 ವೀಕ್ಸ್ ಬಿಟ್ಟು ಟೆಸ್ಟ್ ಮಾಡಿದ್ದು. ಅದರಲ್ಲೆಲ್ಲ ಲೈಟಲ್ಲಿ ತೋರಿಸಿತ್ತು. ಮತ್ತು ವಾಪಸ್ HCG ಏನೋ ಟೆಸ್ಟ್, ಬ್ಲಡ್ ಟೆಸ್ಟ್ ಅದು ಮಾಡಿಸಿದ್ದು ನಾವು ಅಲ್ಲಿ ಸಿದ್ಧಿವಿನಾಯಕ ಪಡುಬಿದ್ರೆಯಲ್ಲಿ. ಸೊ ಅಲ್ಲಿ ಮಾಡಿದಾಗ ಕೂಡ ಅದೇ ಪಾಸಿಟಿವ್ ಅಂತ ಬಂತು. ಅದ್ರ ಮೇಲೆ ಸ್ಕ್ಯಾನ್ ಮಾಡುವ ಅಂತ ಹೇಳಿ ಒಂದು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ನನಗೆ ಮಗು ಎಂತ ತೋರಿಸ್ತಾ ಇಲ್ಲ ಅಂತ ಹೇಳಿದರು. ಆಮೇಲೆ ವಾಪಸ್ 2 ವೀಕ್ಸ್ ಬಿಟ್ಟು ಹೋದೆ. 2 ವೀಕ್ಸ್ ಬಿಟ್ಟು ಹೋದಾಗ ಅವರು ನಮಗೆ ಡೈರೆಕ್ಟಾಗಿ ಹೀಗೆ ಹೇಳಿದರು, ಮಗು ಇದು ಪ್ರೆಗ್ನೆಂಟ್ ಹೌದು, ಬಟ್ ಹಾರ್ಟ್ ಬೀಟ್ ಏನೂ ಇಲ್ಲ, ತೆಗಿಸ್ಬೇಕಾಗುತ್ತೆ ಹೀಗೆ ನೆಕ್ಸ್ಟ್ ಒಂದು 2 ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿ ನೋಡಿದಾಗ. ನಮಗೆ ಅದು ಹಾಗೆ ಹೇಳುವಾಗ ತುಂಬ, ಅಂದರೆ ಪ್ರೆಗ್ನೆಂಟ್ ಹೌದು, ಬೇಬಿದು ಇದು ಕೂಡ ಆಗಿದೆ ಅಂತ ಹೇಳಿದರು, ಬಟ್ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿ ಅದು ನನಗೆ ತುಂಬ ಇದಾಯಿತು. ಅಂದರೆ ತುಂಬ ಟೆನ್ಷನ್ ಆಯಿತು. ಅಂದರೆ ಈಗ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದರೂ ಡೈರೆಕ್ಟಾಗಿ ಆ ಥರ ಹೇಳಬಾರ್ದು, 2 ವೀಕ್ಸ್ ಬಿಟ್ಟು ನೋಡುವ, ಹಾರ್ಟ್ ಬೀಟ್ ಬರುತ್ತೆ ಆ ಥರ ಒಂದು ಧೈರ್ಯ ಹೇಳಿದರೆ ಓಕೆ. ಇದು ಸ್ಕ್ಯಾನಿಂಗ್ ಮಾಡಿ ಆವಾಗಲೇ ಡಾಕ್ಟರ್ ಕೂಡ ಅಲ್ಲ, ಸ್ಕ್ಯಾನಿಂಗ್ ಮಾಡುವವರೇ ಹೇಳಿ
2 ವೀಕ್ಸಲ್ಲಿ ನಿಮ್ಮದು ಹಾರ್ಟ್ ಬೀಟ್ ಬರಲಿಲ್ಲ ಅಂತ ಹೇಳಿದರೆ ತೆಗಿಸ್ಬೇಕಾಗುತ್ತೆ ಅಂತ. ಬಟ್ ಒಂದು ಎಲ್ಲರಿಗೊಂದು ಪ್ರೆಗ್ನೆಂಟ್ ಆಗೋದೊಂದು ಆಸೆ ಅಲ್ಲ. ಹಾಗಿರುವಾಗ ಅವ್ರ ಹತ್ರ ಹೇಳಬಾರ್ದು, ಒಂದು ಅವರ ಹಸ್ಬೆಂಡ್ ಹತ್ರ ಅಲ್ಲ, ಮನೆಯವ್ರ ಹತ್ರ ಹೇಳಿದರೆ ಓಕೆ. ಅದು ನಾನು ತುಂಬ ತಲೆ ತಗೊಂಡಿದ್ದೆ, ತೆಗಿಸೋದಂತ ಅಂತ ಹೇಳಿದ್ರಲ್ಲ ಅಂತೇಳಿ. ಸಲ್ಮಾನ್ ಹೇಳಿದ್ವಿ ಅದರ ಟೆನ್ಷನ್ ಮಾಡಬಾರ್ದು, ಬರುತ್ತೆ ಅದು ನಿಮಗೆ ಆಗೇನಲ್ಲ ಶಾಂಜನ್ ಅದರಲ್ಲಿ ಕೂಡ ಅಂತ ಹೇಳಿದರು. ಹಾಗೆ ನನಗೆ ಮತ್ತೆ ಸ್ವಲ್ಪ ಧೈರ್ಯ ಆಗಿತ್ತು ಮಾಷಾಲ್ಲ, ಅಲ್ಹಮ್ದುಲಿಲ್ಲ. ಅದು 2 ವೀಕ್ಸ್ ಎಲ್ಲದ್ದು ಸ್ವಲ್ಪ ಲೇಟ್ ಗ್ರೋತ್ ಆಗುತ್ತೆ. ಗ್ರೋತ್ ಲೇಟ್ ಆಗ್ತಾ ಹೋಗುತ್ತೆ ಅಲ್ಲ, ಸಡನ್ಲಿ ಆಗೋದಿಲ್ಲ. ಮಾಷಾಲ್ಲ ಅಲ್ಹಮ್ದುಲಿಲ್ಲ. ನನಗೆ ಮತ್ತೆ ಶಾಂಜನ್ ಅದರಲ್ಲಿ ಬ್ಲಡ್ ಇಲ್ಲ, ಮಗುವಲ್ಲಿ ವಾಟರ್ ಇಲ್ಲ, ಮಗು ಬೆಳವಣಿಗೆ ಇಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಮಾಷಾಲ್ಲ ಅಲ್ಹಮ್ದುಲಿಲ್ಲ, ಇದರಲ್ಲಿ ಆ ಥರ ಎಂಥ ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಿರೋದು 9 ಮಂತ್ ನನಗೆ. ಸೊ ನಾನು ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇರೋದು. ಇವಾಗ ನನಗೆ ಅದೇ ಮೊನ್ನೆ ನಾನು ಅಡ್ಮಿಟ್ ಆದೆ. ಸೊ ನನಗೆ ಬೇಬಿದು ಮೂಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಸ್ವಲ್ಪ ಡೌನ್ ಆಗ್ತಾ ಬಂತು. ಯಾಕಂತ ಹೇಳಿದರೆ ಇವಾಗ ನನಗೂ ಬೇಬಿ ಗ್ರೋತ್ ಆಗ್ತಾ ಉಂಟು ಮತ್ತು ಡೆಲಿವರಿ ಡೇಟ್ ಕೂಡ ಆಗ್ತಾ ಉಂಟಲ್ಲ. ಸೊ ಹಾಗಾಗಿ ಬಟ್ ನಾವು ಭಯಪಟ್ಟು ಹೋಗಿ ನಾನು ಅಡ್ಮಿಟ್ ಆಗಿದ್ದೆ. ಮಾಷಾಲ್ಲ ಅಲ್ಹಮ್ದುಲಿಲ್ಲ, ಇವಾಗ ಕರೆಕ್ಟ್ ಉಂಟು. ಮತ್ತು ಬೇರೆ ಎಂಥ ಒಂದೇ ಒಂದು ಪ್ರಾಬ್ಲಮ್ಸ್ ಇಲ್ಲ, ಅಲ್ಹಮ್ದುಲಿಲ್ಲ. ನೀವು ಪ್ರೇ ಮಾಡಿ, ನನಗೆ ತುಂಬ ಜನ ಪ್ರೇ ಮಾಡ್ತಾ ಇದ್ದಾರೆ. ನನಗೆ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಮೆಸೇಜ್ ಬರ್ತುಂಟು, ಒಳ್ಳೆ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಜನ ಒಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ. ಎಲ್ಲ ಎಷ್ಟು ಜನ ನನಗೆ ಸಿಕ್ಕಿದಲ್ಲಿ ಎಷ್ಟು ಜನ ನನಗೆ ಪ್ರೇ ಮಾಡ್ತಿದ್ದಾರೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗುತ್ತೆ, ನೀನು ಮತ್ತು ಬೇಬಿ ನಾವು ಸೇಫಾಗಿ ಮನೆಗೆ ಬರ್ತೀವಿ. ಎಲ್ಲರೂ ಒಂದು 10 ಜನ ಆ ಥರ ಹೇಳಿದರೆ ಸಾಕಲ್ಲ. ಮತ್ತು ನನ್ನ ಒಂದು ನೇಬರ್ಸ್ ಆಗಲಿ, ನನ್ನ ಹಸ್ಬೆಂಡ್ದು ಫ್ಯಾಮಿಲಿ ಆಗಲಿ, ಅಲ್ಲ ನನ್ನ ಫ್ಯಾಮಿಲಿ ಆಗಲಿ, ಮಾಷಾಲ್ಲ ಅಲ್ಹಮ್ದುಲಿಲ್ಲ, ನನಗೆ ಎಲ್ಲರೂ ಹೇಳೋದು ನೀನು ಎಂತ ಹೆದರಬೇಡ, ನೀನು ಮಗು ಸೇಫಾಗಿ ಬರ್ತೀರಾ ಅಂತ ಮನೆಗೆ. ಹಾಗಿರುವಾಗ ನನಗೆ ಬೇರೆ ಒಂದು ನೆಗೆಟಿವ್ ಪೀಪಲ್ ಇದೆ ಅಂತ ನನಗೆ ಇದು ಬೇಡ. ನನ್ನ ಕೈ ಇಷ್ಟು ತನಕ ಬಿಡಲಿಲ್ಲ. ಇನ್ಶಾಲ್ಲ ನಾವು ಆ ಥರ ಒಂದು ಜನ ಅಲ್ಲ, ನಾವು ಯಾರಿಗೆ ಕೆಟ್ಟದ್ದು ಬಯಸ್ಲಿಕ್ಕೆ ಹೋಗೋದಿಲ್ಲ. ಇನ್ಶಾಲ್ಲ ನಮಗೆ ಯಾರು ಕೆಟ್ಟದ್ದು ಬಯಸುವುದಿಲ್ಲ ಅಂತ ನನಗೆ ತುಂಬ ಜನ ಪಾಪ ಎಷ್ಟು ಪಡ್ಬಿದ್ರೆ ಪೇಟೆಯಲ್ಲಿ ಸಿಕ್ಕಿದಾಗ ಆಗಲಿ ಎಲ್ಲಿ ಹೋದರೂ ಸಿಕ್ಕಿದರೆ ನನಗೆ ಹೇಳೋದು ನೀನು ಎಂತ ಹೆದರಬೇಡ, ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ. ಅಷ್ಟಿದ್ರೆ ಸಾಕಲ್ಲ, ಮತ್ತೆಂತ ಬೇಕಂತ ಇಲ್ಲ. ಸೊ ಹಾಗೆ ಅಷ್ಟೇ ಗೈಸ್ ವಿಷಯ, ಮತ್ತೆ ಬೇರೆಂತ ಇಲ್ಲ. ಅದೇ ಒಂಚೂರು ನಿಮ್ಮ ಹತ್ರ ಹೇಳುವ ಅಂತ. ಮತ್ತೆ ಇನ್ನೊಂದು ಮಗು ಬಂದ ಮೇಲೆ ನಿಮ್ಗೆ ತೋರಿಸುವುದು ಅಷ್ಟೇ. ತುಂಬಾ ಭಯ ಪಡ್ತಾ ಇದ್ದೇನೆ ಗೈಸ್. ಡೆಲಿವರಿ ರೂಮಿಗೆ ಹೋಗುವ ಅಂತ ಹೇಳುವಾಗ ನನಗೆ ಅಳುವೇ ಬರ್ತದೆ. 2 ದಿವಸ ಹಾಸ್ಪಿಟಲ್ ಇದ್ದಾಗ ಕೂಡ ಹಾಗೇನೆ ಡೆಲಿವರಿ ರೂಮಿಗೆ ಗಡಿ ಹೋಗುವಾಗ ಭಯ ಆಗ್ತಿತ್ತು. ಬಟ್ ನನ್ನ ಡಾಕ್ಟರ್ ತುಂಬಾ ಒಳ್ಳೆ ಇದ್ದಾರೆ. ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ನನ್ನ ಡಾಕ್ಟರ್ ಯಾರು ಅಂತ ಹೇಳಿ. ನಾನು ಇಲ್ಲಿ ಬ್ರಹ್ಮವರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗೋದು. ಸೊ ನನ್ನ ಡಾಕ್ಟರ್ ತುಂಬ ಒಳ್ಳೆ ಇದ್ದಾರೆ. ಮತ್ತು ಅಲ್ಲಿ ಕೂಡ ನರ್ಸ್ ಕೂಡ ಚೆನ್ನಾಗಿದ್ದಾರೆ, ಒಳ್ಳೆ ಕೇರ್ ಮಾಡ್ತಾರೆ, ನೋಡ್ತಾರೆ. ಸೊ ಮತ್ತೇನು ವಿಷಯ ಅಂತ ಹೇಳಿದರೆ, ನಾನು ಶಾಂಜನ್ ಈಗ ಇಲ್ಲಿ ಡೆಲಿವರಿಗೆ ಬರ್ತೇನೆ ಅಂತೇಳಿ ಇಲ್ಲೇ ನಾನು ಸ್ಕ್ಯಾನಿಂಗ್ ಮಾಡಿದ್ದಲ್ಲ, ನಾನು ಉಡುಪಿಯಲ್ಲಿ ಕೂಡ ಸ್ಕ್ಯಾನಿಂಗ್ ಮಾಡಿದ್ದೇನೆ, ಸಿಟಿ ಹಾಸ್ಪಿಟಲ್ಗೆ ಕೂಡ ಹೋಗಿದ್ದೇನೆ ಟೆಸ್ಟಿಗೆ, ಲಾಸ್ಟಿಗೆ ಮುಖಕ್ಕೆ ಕೂಡ ಹೋದೆ. ಸೊ ನಾನು ಒಂದೇ ಹಾಸ್ಪಿಟಲ್ ತೋರಿಸಿಲ್ಲ ಗೈಸ್, ನೀವು ಕೂಡ ಹಾಗೇನೆ ಒಂದೇ ಡಾಕ್ಟರ್ ಒಂದೇ ಹಾಸ್ಪಿಟಲ್ ತೋರಿಸ್ತಾ ಇರಬಾರ್ದು. ಸ್ಕ್ಯಾನಿಂಗ್ ಎಲ್ಲ ನಾವು ಉಂಟಲ್ಲ ಬೇರೆ ಬೇರೆ ಕಡೆ ಮಾಡ್ತೀವಿ. ಬಟ್ ನಂದು ಎಲ್ಲ ಸ್ಕ್ಯಾನಿಂಗ್ ಅದೆಲ್ಲ ನಾನು ದುಡ್ಡು ಕೊಟ್ಟೇ ಮಾಡಿಸಿದ್ದು, ಎಲ್ಲ ಟೆಸ್ಟ್ ಎಲ್ಲವೂ ಕೂಡ. ಬಟ್ ನಂದು ಖಾಲಿ ಡಾಕ್ಟರ್ದು ಕನ್ಸಲ್ಟೇಷನ್ಸ್ ಮಾತ್ರ ಫ್ರೀ ಆಗ್ತಾ ಉಂಟು ಅಷ್ಟೇ. ಯಾಕಂತೇಳಿ ನನ್ನ ಡಾಕ್ಟರ್ ಅಷ್ಟು ಒಳ್ಳೆ ಇದ್ದಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಒಳ್ಳೆ ಇದ್ದಾರೆ, ತುಂಬ ಸಾಫ್ಟಾಗಿ ಮಾತಾಡ್ತಾರೆ, ಎಲ್ಲ ಕೂಡ ಅರ್ಥ ಮಾಡಿ ಹೇಳ್ತಾರೆ. ಮತ್ತು ಡೆಲಿವರಿ ಟೈಮ್ಗೆ ನನಗೆ ಶಾಂಜನಲ್ಲಿ ಅವರೇ ಬಂದಿದ್ದು. ಸೊ ನನಗೆ ಇದರಲ್ಲಿ ಕೂಡ ಅದೇ ಅವರೇ ಬರಬೇಕಂತೇಳಿ ನನಗೆ ಆಸೆ. ಬರ್ತಾರೆ ಇನ್ಶಾಲ್ಲ. ಮತ್ತು ಅವ್ರು ಬಂದು ಸ್ವಲ್ಪ ಧೈರ್ಯ ನನಗೆ, ಮತ್ತೆಂತ ಇಲ್ಲ. ಮುಖದಲ್ಲಿ ಕೂಡ ನನಗೆ ಚೆನ್ನಾಗಿ ಒಳ್ಳೆ ಕೇರ್ ಮಾಡಿದ್ರು ಡಾಕ್ಟರ್ ಕೂಡ ಆಗಲಿ ಅವ್ರು ಕೂಡ. ಬಟ್ ನಂದು ಡೆಲಿವರಿ ನಾನು ಇಲ್ಲೇ ಆಗಿದ್ರಿಂದ ನನಗೆ ಇಲ್ಲೇ ಆಗುವ ಅಂತೇಳಿ ಆಸೆ. ಮನೆ ಹತ್ರ ಆಗುತ್ತೆ, ಇಲ್ಲಿ ಅದೇ ಮನೆ ಒಂದು ಇಲ್ಲಿ ನಂದು ಅಂದ್ರೆ ಹತ್ರ ಆಂಟಿ ಮನೆ ಉಂಟು ಹಾಗೆ. ಮತ್ತೆ ಶಾಂಜನದ್ರಲ್ಲಿ ಕೂಡ ನನ್ನ ಮಾಮಿ, ನನ್ನ ಅದೇ ಮಾವನ ಹೆಂಡತಿ, ಅವರ ಪಾಪ ಶಾಂಜನದ್ರಲ್ಲೆಲ್ಲ ಒಳ್ಳೆ ಇದು ಮಾಡಿದ್ದಾರೆ. ಹಾಗಿರುವಾಗ ಇಲ್ಲಿ ಸ್ವಲ್ಪ ನನಗೆ ಒಂದು ಧೈರ್ಯ ಆಗ್ತದೆ. ಅದಕ್ಕೋಸ್ಕರ ಯಾರಾದ್ರೂ ಇಲ್ಲಿ ಒಂದು ಇರ್ತಾರೆ ಅಂತ ಒಂದು ಧೈರ್ಯ ನನಗೆ. ಅಲ್ಲಿ ಎಲ್ಲ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಒಂದು ಡೆಲಿವರಿ ಆಗುವ ಅಂತ ಹೇಳಿ ಇಷ್ಟೇ ನನ್ನ ಒಂದು ಡೆಲಿವರಿದು ಪ್ರೆಗ್ನೆನ್ಸಿದು ವಿಷಯ. ಮತ್ತೆ ಅದೇ ಈಗ ನಿಮಗೆ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಲೈಟಲ್ಲಿ ತೋರಿಸುತ್ತೆ ಅಂತ ಹೇಳಿ ಸುಮ್ಮನೆ ನೀವು ಕೇರ್ಲೆಸ್ ಮಾಡಿ ಆಚೆ ಈಚೆ ಜರ್ನಿ ಮಾಡೋದಾಗಲಿ
ಮತ್ತೆ ನಾನ್ ವೆಜ್ ತಿನ್ನೋದು, ಜರ್ನಿ ಮಾಡೋದು, ಮತ್ತೆ ಸ್ಟೆಪ್ಸ್ ಹತ್ತೋದು ಮಾಡ್ಲಿಕ್ಕೆ ಹೋಗಬೇಡಿ. ಅದು ಲೈಟಲ್ಲಿ ತೋರಿಸ್ತು ಅಂತ ಹೇಳಿದ್ಮೇಲೆ ತುಂಬ ರೆಸ್ಟ್ ಮಾಡಿ ಮತ್ತೆ ಗಡಿ ಹಾಸ್ಪಿಟಲ್ ಹೋಗೋದು ಅಂತ ಬೇಡ. ಅದು ಲೈಟಲ್ಲಿ ತೋರಿಸಿದ್ಮೇಲೆ ಒಂದು 2 ವೀಕ್ಸ್ 3 ವೀಕ್ಸ್ ಬಿಟ್ಟು ಹೋಗಿ ಹಾಸ್ಪಿಟಲ್ಗೆ. ಅಂದರೆ ಸ್ಟಾರ್ಟಿಂಗ್ ಹೋಗಿ ಲೈಟಲ್ಲಿ ತೋರಿಸಿದ್ದು ರಿಪೋರ್ಟ್ ತೋರಿಸ್ಲಿಕ್ಕೆ, ಅದರ ಮೇಲೆ ಮತ್ತೆ ಒಂದು 2 ವೀಕ್ಸ್ 3 ವೀಕ್ಸ್ ಬಿಟ್ಟು ಹೋಗಿ ಸ್ಕ್ಯಾನ್ ಮಾಡಿ ಮತ್ತೆ ಅದರ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ. ಒಂದು 3.5 4 ಮಂತ್ ತನಕ ಸ್ವಲ್ಪ ಒಳ್ಳೆ ರೆಸ್ಟ್ ಮಾಡಿ. ಮತ್ತು ಕೆಲವರಿಗೆ ರೆಸ್ಟ್ ಅಂತ ಹೇಳಿಯೇ ಇರ್ತಾರೆ, ಅಂಥವ್ರು ರೆಸ್ಟ್ ಮಾಡಲೇಬೇಕು. ಅಲ್ಲದವರಿಗೆ ಉಂಟಲ್ಲ, ನೀವೇ ಒಂದು ಕೇರ್ ಮಾಡಿ ರೆಸ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಮಗೆ ಒಂದು ಮಕ್ಕಳು ಅದು ಅಲ್ಲಾನು ಕೊಡುದಂತ ಹೇಳಿದ್ರೆ ಮಾಡಿ ಕೂಡ ಏನಾಗ್ಲಿಲ್ಲ ಅಂದ್ರೆ ಅದು ನಿಮ್ ಟೈಮ್ ಅಲ್ಲ, ಅದು ಅಲ್ಲಾಹನ ಒಂದು ಇದು ಅಷ್ಟೇ. ಕೊಡ್ಬೇಕು. ನನ್ನ ಹತ್ರ ತುಂಬಾ ಜನ ಹೇಳ್ತಾರೆ ನಮ್ಗೆ ಪ್ರೇ ಮಾಡಿ ನಮ್ಗೆ ಮಗು ಆಗ್ಲಿ ಅಂತೇಳಿ. ನಾವು ಅದೇ ಹೇಳುದು ಎಲ್ಲರಿಗೂ, ಅಲ್ಲಾಹನು ಮಕ್ಕಳ ಫಲ ಒಂದು ಮಗು ಆದ್ರೆ ಅಲ್ಲಾಹನು ಕೊಟ್ಟರೆ ಸಾಕು. ಈ ತುಂಬಾ ಎಂತೆಲ್ಲ ಮಾಡಿ ಮಕ್ಕಳನ್ನೆಲ್ಲ ಹೇಗೆ ಇದು ಮಾಡ್ತಾರೆ, ಅಂಥವ್ರಿಗೆ ಕೊಡೋ ಬದಲು ಪಾಪ ಈ ಮಕ್ಕಳು ಬೇಕು ಅಂತ ಹೇಳಿ ಇದು ಮಾಡ್ತಾರಲ್ಲ, ಅಂಥವ್ರಿಗೆ ಅಲ್ಲಾಹನು ಮಕ್ಕಳ ಫಲ ಕೊಟ್ಟರೆ ಸಾಕು. ಮತ್ತೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಡೆಲಿವರಿ ಆಗಿ ಚಂದದಲ್ಲಿ ಎಲ್ಲ ಮಗು ಮತ್ತೆ ಅಮ್ಮ ಸೇಫ್ ಆಗಿದ್ರೆ ಸಾಕು. ನಾವು ಕೂಡ ನಮಗೆ ಕೂಡ ಹಾಗೇನೆ ನಾನು ಪ್ರೇ ಮಾಡೋದು. ಇನ್ಶಾಲ್ಲ ನೀವು ಕೂಡ ನನಗೆ ಆ ಥರ ಪ್ರೇ ಮಾಡಿ. ನನ್ನ ಶಂಜವ್ ನೋಡಿ ಬಂಗಾರು, ಆ ಥರದೇ ನನಗೆ ಇನ್ನೊಂದು ಗಂಡು ಮಗು ಒಂದಾದರೆ ಸಾಕು ಇನ್ಶಾಲ್ಲ. ಹಾಗಂತ ಹೇಳಿ ನನಗೆ ಗಂಡೇ ಬೇಕಂತ ಇಲ್ಲ, ಹೆಣ್ಣಾದರೂ ನಮಗೆ ಓಕೆನೆ. ಯಾಕಂದ್ರೆ ನನ್ನ ಶಂಜನಿಗೆ ಒಂದು ತಂಗಿ ಬಂದರೂ ಕೂಡ ಖುಷಿಯೇ ನಮಗೆ. ಅದು ನನಗೆ ಎಲ್ಲರೂ 95% ಬಾಯ್ ಬೇಬಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಾನ ಕೈಯಲ್ಲಿ ಉಂಟು 5% ಮಾತ್ರ ನನಗೆ ಅದು ಗರ್ಲ್ ಅಂತ ಕೆಲವರು ಹೇಳಿದರು. ಮತ್ತು 95% ಬಾಯ್ ಅಂತ ಹೇಳ್ತಾರೆ. ಮತ್ತು ಅಲ್ಲಾನಿಗೆ ಗೊತ್ತು ಏನು ಅಂತ. ಮತ್ತು ವಾಪಸ್ ನಾನು ನಿಮಗೆ ಎಂತ ರಿಪೋರ್ಟ್ ವಿಷಯದಲ್ಲಿ ಅಲ್ಲ, ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಅದೆಲ್ಲ ನಾನು ಮತ್ತೆ ಡೆಲಿವರಿ ಆದಮೇಲೆ ನನಗೆ ಹೇಳ್ತೇನೆ ಹೇಗಿತ್ತು ಏನಾಯಿತು ಹೇಗೆ. ನನಗೆ ಕೆಲವರಿಗೆಲ್ಲ ಅದೊಂದು ಇರ್ತದಲ್ಲ, ಸೊ ಅದು ನಾನು ಹೇಳ್ತೇನೆ ನಿಮಗೆ. ಮತ್ತು ಇವತ್ತು ಇಷ್ಟೇ ಸಾಕು ಅಂತ. ಮತ್ತೆ ಅದೇ ಇದು ಕೆಲವರು ನಮ್ದೇ ಮಗು ಚೆನ್ನಾಗಿದೆ ಸಾಕು ಅಷ್ಟೇ ಅಲ್ಲ. ಕೆಲವರು ಎಂತ ಹೇಳ್ತಾರೆ ಸಿಂಪ್ಟಮ್ಸ್ ಚೇಂಜ್ ಇದ್ರೆ ಬಾಯ್ ಆಗುತ್ತೆ ಗರ್ಲ್ ಆಗುತ್ತೆ ಅಂತ. ಬಟ್ ನನಗೆ ಇದರಲ್ಲಿ ನಿಜ ಹೇಳ್ತೇನೆ, ಶಂಜಂದ್ರಲ್ಲಿ 7 ಮಂತ್ ಆದ್ಮೇಲೆ ನನ್ನ ಒಂದು ಕೈ ಕಾಲು ಮತ್ತೆ ಮುಖ ಸ್ವಲ್ಪ ಇತ್ತು ಹೀಗೆ ಬೀಗಿದಾಗ, ಬಟ್ ಕೈ ಕಾಲೆಲ್ಲ ಈಗ ಇಷ್ಟಿಷ್ಟು ದಪ್ಪ, ಕಾಲು ಸ್ವೆಲ್ಲಿಂಗ್ ತುಂಬ ಇತ್ತು. ಬಟ್ ಇದರಲ್ಲಿ ಸ್ವೆಲ್ಲಿಂಗ್ ಇಲ್ಲ, ಇದರಲ್ಲಿ ಮತ್ತೆ ಸ್ವೀಟ್ ಎಂತ ತಿನ್ಲಿಕ್ಕೆ ಅಷ್ಟು ಕ್ರೇವಿಂಗ್ಸ್ ಇಲ್ಲ. ಫುಲ್ ಇದೆ ಖಾರ, ಹುಳಿ ಸಾರು, ಹುಳಿ ಅಂತ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಗ್ಯಾಸ್ಟ್ರಿಕ್. ಇವಾಗ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಇರೋದ್ರೆ ಅಂದ್ರೆ ಇವಾಗೆಲ್ಲ ಬೇಬಿದು ಬೆಳವಣಿಗೆ ಆಗ್ತಾ ಬರುವಾಗ ನಮ್ದು ಅದು ಎಂತ ಹೇಳ್ತಾರೆ ಜಠರ ಅದಿದೆಲ್ಲ ಇದಾಗ್ತಾ ಹೋಗ್ತದಲ್ಲ, ಸೊ ಆಗ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಉಂಟಲ್ಲ ಇವಾಗ ನನಗೆ ಎಂತ ಖಾರ ತಿನ್ಲಿಕ್ಕೆ ಆಗುದಿಲ್ಲ, ಹೆದರಿ ತಿನ್ಲಿಕ್ಕೆ ಆಸೆ ಆಗುತ್ತೆ, ತಿನ್ನುದಿಲ್ಲ. ಅಲ್ಲಂತ ಹೇಳಿದ್ರೆ ಉಂಟಲ್ಲ ಸರಿ ತಿಂತ ಇದ್ದೆ, ಖಾರದ ಐಟಮ್ಸ್, ಫಿಶ್ ಇದು ಮಸಾಲೆ ಅದು ಇದು ಅಂತ ತುಂಬ ತಿಂತಿದ್ದೆ, ತುಂಬಾನೇ ಆಸೆ. ಶಂಜನದ್ರಲ್ಲಿ ಹಾಗಿರಲಿಲ್ಲ. ಶಂಜನದ್ರಲ್ಲಿ ಸ್ವೀಟ್ ಒಂದು ಎಷ್ಟು ತಿಂದಿದೆ ಅಂತ ಹೇಳಿದ್ರೆ ಇವರು ತಂದು ಕೊಡುವಾಗ ನನಗೆ ಅದು ಅಲ್ಲಿ ಇಡುವಷ್ಟು ಪುರ್ಸೊತ್ತಿರ್ಲಿಲ್ಲ, ಖಾಲಿಯೇ ಮಾಡ್ತಾ ಇದ್ದೆ. ಸ್ವೀಟ್ ತುಂಬಾ ತಿಂದಿದ್ದೇನೆ ಶಂಜನದಲ್ಲಿ. ಇದರಲ್ಲಿ ಸ್ವೀಟ್ ಇಷ್ಟ ಇಲ್ಲ, ಇದರಲ್ಲಿ ಖಾಲಿ ಡಾರ್ಕ್ ಚಾಕ್ಲೇಟ್ ಮಾತ್ರ. ಈ ಡೈರಿ ಮಿಲ್ಕ್ ಆ ಥರದ್ದೆಲ್ಲ, ಸ್ನಿಕರ್ಸ್ ಸ್ವೀಟ್ ಸ್ವಲ್ಪ ಕಡಿಮೆ ಇದೆ, ಆ ಥರದ್ದೆಲ್ಲ ತಿಂತೇನೆ. ಡಾರ್ಕ್ ಚಾಕ್ಲೇಟ್ ತುಂಬ ಇಷ್ಟ. ಮತ್ತು ಇದರಲ್ಲಿ ನನಗೆ ಜಾಸ್ತಿ ಫುಡ್ಡಿದೆಲ್ಲ ಕ್ರೇವಿಂಗ್ಸ್, ಅದೇ ಫಾಸ್ಟ್ ಫುಡ್ ಇದು ಆ ಥರದ್ದೆಲ್ಲ, ಅದೇ ಆ ಥರ ನೋಡಲಿಕ್ಕೆ ಇಲ್ಲ ಮೇ ಬಿ. ಸಿಂಪ್ಟಮ್ಸ್ ಇರುತ್ತೆ ಅಷ್ಟೇ. ನಾವೊಂದು ಶೇರ್ ಮಾಡಿ ನೀವೆಂತ ಹೇಳ್ತೀರಾ ಕಮೆಂಟ್ಸ್ ಅಲ್ಲಿ ಅಂತ ಹೇಳಿ. ಸೊ ಇನ್ಶಾಲ್ಲ ನೋಡುವ ಅಷ್ಟೇ ಗೈಸ್. ಮತ್ತೆ ಜಾಸ್ತಿ ಕೂತ್ಕೊಂಡು ಮಾತಾಡುವಾಗೆ ಇಲ್ಲ, ಈಗ ನನಗೆ ಟೈಮ್ ಕೂಡ ಆಗಿದೆ, ನನಗೆ ಇನ್ನು 2 ವೀಕ್ಸ್ ಬಾಕಿ ಇರೋದು ಡೆಲಿವರಿಗೆ. ಹಾಗಿರುವಾಗ ತುಂಬ ಬ್ಯಾಕ್ ಪೈನ್ ಎಲ್ಲ ಆಗ್ತದೆ ನನಗೆ ಜಾಸ್ತಿ ಕೂತ್ಕೊಂಡ್ರಲ್ಲ. ನನಗೆ ಒಟ್ಟು ನನ್ನ ಪ್ರೀತಿಸೋ ಜನ ನನ್ನ ವಿಡಿಯೋಸ್ ನೋಡ್ತಾರಲ್ಲ ಅವರಿಗೋಸ್ಕರ ನಾನು ಮಾತಾಡೋದು. ಇನ್ನು ತುಂಬ ಕೆಟ್ಟ ಹೇಳ್ತಾರೆ ಕೆಲವೊಂದು ನಂಜಲ್ಲಿ ಬಂದು ಇರಲಿ ಅಂಥವ್ರದ್ದು ನಾನು ಮೈಂಡ್ ಮಾಡೋದಿಲ್ಲ. ನನ್ನ ಪ್ರೀತಿಸೋ ತುಂಬ ನನಗೆ ಸಿಕ್ಕಿದಲ್ಲಿ ಎಷ್ಟು ಜನ ಹೇಳ್ತಾರೆ ಪ್ಲೀಸ್ ವೀಡಿಯೋಸ್ ಮಾಡಿ, ಪ್ಲೀಸ್ ಬ್ಲಾಗ್ ಮಾಡಿ ಅಂತ. ಬಟ್ ನನಗೆ ಆಗ್ತಾ ಇಲ್ಲ. ನನಗೆ ಶಂಜನನ್ನು ಕೂಡ ಅವಳು ಇವಾಗ ಜಾಸ್ತಿ ನನ್ನ ಹತ್ರ ಅಂಟ್ಕೊಳ್ತಾಳೆ, ಡೆಲಿವರಿ ಟೈಮ್ ಹತ್ರ ಬಂತಲ್ಲ, ಸೊ ಜಾಸ್ತಿ ನನ್ನ ಹತ್ರ ಇದು ಮಾಡ್ತಾಳೆ. ಸೊ ಆಗಿರುವಾಗ ಅವಳನ್ನು ಕೂಡ ಇದು ಮಾಡಬೇಕು. ಮತ್ತು ನನ್ನ ತಾಯಿ ನನ್ನ ಜೊತೆ ಇರ್ತಾರೆ. ನನಗೆ ಆವಾಗ ಉಂಟಲ್ಲ ವೀಡಿಯೋಸ್ ಮಾಡೋದು ತಲೆಯಲ್ಲೇ ಇರೋದಿಲ್ಲ, ನಾವು ಮನೇಲಿ ಮಾತಾಡ್ತಾ ಅದೇ ನಮ್ಮ ಟೈಮ್ ಇದಾಗ್ತಾ ಹೋಗ್ತದೆ. ಸೊ ಹಾಗೆ ಸ್ವಲ್ಪ ಇವಾಗ ಫ್ರೀ ಇದ್ದಾಗೆಲ್ಲ ಮಾಡೋದು. ಓಕೆ ಗೈಸ್, ಇನ್ಶಾಲ್ಲ ಆದಷ್ಟು ಜನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.